ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ನನ್ನ ಹೋಮ್ ಟೂರನ್ನು ಮಾಡಿಸೋನಿದ್ದೇನೆ. ಬನ್ನಿ ನಮ್ಮ ಮನೆಯನ್ನು ನೋಡ್ಕೊಂಬರೋಣ. ಸದ್ಯಕ್ಕೆ ನಾನೊಂದು ಅಪಾರ್ಟ್ಮೆಂಟ್ನಲ್ಲಿರುವೆ. ಈ ಅಪಾರ್ಟ್ಮೆಂಟಿನ ಹೆಸರೇನಪ್ಪ ಅಂತಂದರೆ ಓಂ ಶ್ರೀ ಚನ್ನಬಸವ ನಿಲಯ. ಈ ಅಪಾರ್ಟ್ಮೆಂಟಿನ 3rd ಫ್ಲ್ಯಾಟ್ನಲ್ಲಿ ನಾನಿರುವೆ ಸದ್ಯಕ್ಕೆ. ಸೊ ಇದು ನೋಡಿ, ಇದು ನನ್ನ ಕ್ವೀನ್. ನನ್ನ ಫ್ಲ್ಯಾಟಿಗೆ ಬರೋಕೆ ಮೆಟ್ಲುಗಳು ಕೂಡ ಇವೆ ಮತ್ತು ಲಿಫ್ಟ್ ಕೂಡ ಇದೆ. ನಾನು ಲಿಫ್ಟಲ್ಲಿ ಬರೋಕೆ ಪ್ರಿಪೇರ್ ಮಾಡುವೆ. ಲಿಫ್ಟಲ್ಲಿ ಹೋಗೋದು ಕೂಡ ಒಂಥರ ಮಜವಾಗಿದೆ. ಸೊ ನಾವೆಲ್ಲ ಹಳ್ಳಿಯಿಂದ ಬಂದವರು, ಇವೆಲ್ಲ ನಮಗೊಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತವೆ. ಸೊ ನನ್ನ ಫ್ಲ್ಯಾಟು ಬಂದೇ ಬಿಡ್ತು ನೋಡಿ. ವೆಲ್ಕಮ್ ಟು ಅವರ್ ಹೋಮ್. ನಮ್ಮ ಮನೆಗೆ ಸ್ವಾಗತ. ಸದ್ಯಕ್ಕೆ ನಾನು 2 BHK ಫ್ಲ್ಯಾಟ್ನಲ್ಲಿರುವೆ. ಇದಕ್ಕೆ ಜನ ಫ್ಲ್ಯಾಟ್ ಅಂತ ಕರೀತಾರೆ, ಆದರೆ ನಾನಂತೂ ಇದಕ್ಕೆ ನನ್ನ ಗೂಡು, ನನ್ನ ಮನೆ ಅಂತ ಕರಿತೀನಿ. ಸೊ ನಮ್ಮ ಮನೆಯ ಹಾಲ್ನಲ್ಲಿ ಸದ್ಯಕ್ಕೆ ನಾನು ನಿಂತಿರುವೆ. ಸೊ ಇದು ತುಂಬಾ ಸ್ಪೇಸಿಯಸ್ ಆಗಿರುವ ಫ್ಲ್ಯಾಟ್ ಆಗಿದೆ. ಮತ್ತು ಈ ಮನೆಗೆ ಎಲ್ಲ ಕಡೆಯಿಂದಲೂ ಕೂಡ ಗಾಳಿ, ಬೆಳಕು, ಬಿಸಿಲು ಬರುತ್ತೆ. ಸೊ ನಿಮಗೆ ಬೆಳಕು, ಬಿಸಿಲು ಬೇಕಪ್ಪ ಅಂತಂದರೆ ಕರ್ಟನನ್ನು ತೆಗಿಬೇಕಾಗತ್ತೆ. ಬೇಡ ಅಂತಂದರೆ ಕರ್ಟನನ್ನು ಹಾಕಬೇಕಾಗತ್ತೆ. ಸೊ ಕರ್ಟನನ್ನು ತೆಗೆದುಬಿಟ್ರೆ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ ಮತ್ತು ಸಂಜೆ ಬೆಳಗ್ಗೆ ಬಿಸಿಲು ಕೂಡ ಬರುತ್ತೆ. ಈ ಹಾಲಿನ ಪಕ್ಕದಲ್ಲಿಯೇ ಬಾಲ್ಕನಿ ಇದೆ. ಇದು ಈ ಮನೆಯಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಜಾಗ ಆಗಿದೆ. ಸೊ ನಾನಿಲ್ಲಿ ಕುತ್ಕೊಂಡ್ಬಿಟ್ಟು ಬೆಳಗ್ಗೆ ಮತ್ತು ಸಂಜೆ ಟೀಯನ್ನು ಕುಡಿತೀನಿ. ಸೊ ಬೆಳಗ್ಗೆಯ ಕಪ್ಪು ಕೂಡ ಇಲ್ಲೇ ಇದೆ, ಇದೇ ಥರ. ಮತ್ತು ಯಾವಾಗ ನನಗೆ ಬುಕ್ಸ್ಗಳನ್ನು ಓದಬೇಕಂತ ಅನಿಸುತ್ತೋ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಬುಕ್ಸ್ಗಳನ್ನು ಓದ್ತೀನಿ. ಸೊ ಇಲ್ಲಿ ತಂಪಾದ ಗಾಳಿ ಬರ್ತಾ ಇರುತ್ತೆ. ಸೊ ಬಿಸಿಲು ಕೂಡ ಬರುತ್ತಾ ಇರುತ್ತೆ, ಬೆಳಕು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಡಿಪ್ರೆಷನ್ಗೆ ಹೋಗಲ್ಲ. ಸೊ ನನ್ನ ಹಳೆ ಮನೆ ಇತ್ತಲ್ಲ, ಆ ಮನೆಯಲ್ಲಿ ಎಲ್ಲೂ ಕೂಡ ಬಿಸಿಲು ಬರ್ತಾ ಇರಲಿಲ್ಲ, ಗಾಳಿನೂ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಅದೊಂಥರ ಭೂತ ಬಂಗಲೆಯ ಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೇ ನಾನೀಗ ಗಾಳಿ, ಬಿಸಿಲು, ಬೆಳಕು ಬರೋ ಥರ ಮನೆಯನ್ನು ಹಿಡಿದಿರುವೆ. ನಿಮಗೆ ನಾನು ಹಾಲ್ನಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸುವೆ. ಅದಾದ ನಂತರ ಬೆಡ್ರೂಮನ್ನು, ಕಿಚನನ್ನು ಎಲ್ಲವನ್ನು ಕೂಡ ಒಂದೊಂದಾಗಿ ತೋರಿಸ್ತಾ ಹೋಗುವೆ. ಸೊ ಇದನ್ನು ಸ್ವಲ್ಪ ಈ ಕಡೆ ಕರ್ಟನ್ ಮಾಡುವೆ. ಸೊ ಇಲ್ಲಿ ನೀವು ಗಮನಿಸಿ, ಇಲ್ಲಿ ಒಂದು ಟಿ ವಿಯನ್ನು ಹಾಕೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಟಿ ವಿಯನ್ನು ಆರ್ಡ್ರ್ ಮಾಡಿರುವೆ. ಸೊ ಟಿ ವಿಯಲ್ಲಿ ನಾನೇನು ನ್ಯೂಸ್ ಚಾನಲ್ಗಳನ್ನು, ಮಿಕ್ಕ ಶೋಗಳನ್ನು ನೋಡಲ್ಲ. ಜಸ್ಟ್ ನಾನು ಯೂಟ್ಯೂಬ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೆ, ಯೂಟ್ಯೂಬ್ ನೋಡೋದಕ್ಕೇ ಟಿ ವಿ ಆರ್ಡ್ರ್ ಮಾಡಿರುವೆ. ಇನ್ನೊಂದು ವಾರದಲ್ಲಿ ಬರುತ್ತೆ. ಅದರ ರಿವ್ಯೂವನ್ನು ಕೂಡ ತೋರಿಸುವೆ. ಸೊ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲಿ ನಾನು ನನ್ನ ಮೊಬೈಲನ್ನು ಚಾರ್ಜಿಗೆ ಹಾಕಿರುವೆ. ಇತ್ತ ಕಡೆ ನೋಡಿ, ಇದು ನನ್ನ ಗಿಟಾರ್. ನಾನು ಗಿಟಾರನ್ನು ಕಲಿತಾ ಇರುವೆ. ಸೊ ಇಲ್ಲಿ ಮನೆಯಲ್ಲೇನು ನಾನು ಇದನ್ನು ನುಡಿಸಲ್ಲ. ಯಾವಾಗ ನಾನು ಟೂರಿಗೆ ಹೋಗಿರ್ತೀನೋ ಕೊಂಕಣ ಸೈಡು, ಆವಾಗ ಅದನ್ನು ತೊಗೊಂಡು ಹೋಗುವೆ. ಕಾಡಲ್ಲಿ, ಸಮುದ್ರದ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ಕಲಿಯೋಕ್ಕೆ ಟ್ರೈ ಮಾಡುವೆ. ಇಲ್ಲ ಅಂತಂದರೆ ರೀಲು, ಫೋಟೋಸ್ ಅಂತೂ ಬಂದೇ ಬರ್ತವೆ. ಇನ್ನು ಮೀಟ್ ದಿಸ್ ಗಾಯ್. ಸೊ ಇವನಿದಾನಲ್ಲ, ಇವನ ಹೆಸರು ತಾತ್ಯ ವಿಂಚು ಅಂಥೇಳಿ. ಸೊ ಬಾಲ್ಯದಿಂದಲೂ ಕೂಡ ಇವನು ನನ್ನ ಜೊತೆಗಿದ್ದಾನೆ. ಸೊ ನಾನು ಚಿಕ್ಕವನಿದ್ದಾಗ ಮರಾಠಿಯಲ್ಲಿ ಒಂದು ಸೂಪರ್ ಹಿಟ್ ಮೂವಿ ಬಂದಿತ್ತು, ತಾತ್ಯ ವಿಂಚು ಅಂಥೇಳಿ. ನೀವು ಗೂಗಲಲ್ಲಿ ಮಾಡಿ, ನಿಮಗೆ ಗೊತ್ತಾಗತ್ತೆ. ಇದನ್ನು ನಮ್ಮ ಅಕ್ಕ ತಂದಿದ್ಲು ನನ್ನನ್ನು ಹೆದರ್ಸೋಕೆ. ಬಟ್ ನನಗಿಂತ ಜಾಸ್ತಿ ಆಕೆನೇ ಹೆದರ್ತಾ ಇದ್ಲು. ಸೊ ಇದು ತಾತ್ಯ ಇಂಚು. ಓಂ ಭಟ್ ಸ್ವಾಹ. ಸೊ ಇದರ ಪಕ್ಕದಲ್ಲಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪೋಸ್ಟರ್. ಸೊ ಇವರು ನನ್ನ ಅತಿ ದೊಡ್ಡ ಮೋಟಿವೇಶನ್ ಆಗಿದ್ದಾರೆ. ಸೊ ಯಾವಾಗ ನಾನು ಲೋ ಫೀಲ್ ಮಾಡ್ತೀನೋ, ಸೊ ನನ್ನ ಗೋಲ್ಸ್ಗಳನ್ನು ಅಚೀವ್ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೋ, ಆವಾಗ ನಾನು ಇವರೊಂದಿಗೆ ಮಾತಾಡ್ತೀನಿ ಅಂದರೂ ಕೂಡ ತಪ್ಪಾಗಲ್ಲ. ಯಾಕೆ ಇವರನ್ನು ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಪ್ಪ ಅಂತಂದರೆ, ಸದ್ಯದ ಭಾರತದ ಪರಿಸ್ಥಿತಿಗಳನ್ನು ನೋಡಿದಾಗ ಒಂದು ಸ್ಟಾರ್ಟಪ್ಪನ್ನು ಕಟ್ಟಿ ಬೆಳೆಸೋದು ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸುವುದಕ್ಕಿಂತಲೂ ಜಾಸ್ತಿ ಎಫರ್ಟ್ಫುಲ್ ಆದ ಕೆಲಸ ಆಗಿದೆ. ಸೊ ಛತ್ರಪತಿ ಶಿವಾಜಿ ಮಹಾರಾಜರು ಭ್ರಷ್ಟ, ದುಷ್ಟ, ರೇಪಿಸ್ಟರೊಂದಿಗೆ ಹೋರಾಡಿಬಿಟ್ಟು ತಮ್ಮದೇ ಆದಂಥ ಒಂದು ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ನಾನು ಕೂಡ ನಮ್ಮ ದೇಶದಲ್ಲಿರುವ ಭ್ರಷ್ಟ, ದುಷ್ಟ, ರೇಪಿಸ್ಟರೊಂದಿಗೆ ಹೋರಾಡ್ತಾನೆ ನನ್ನ ಸ್ಟಾರ್ಟಪ್ಪನ್ನು ಕಟ್ಟಿ ಬೆಳೆಸ್ತಾ ಇರುವೆ. ಅದಕ್ಕಾಗಿ ಇವರು ನನ್ನ ಮೋಟಿವೇಶನ್ ಆಗಿದ್ದಾರೆ. ಇನ್ನು ಇತ್ತ ಕಡೆ ಈ ಸಣ್ಣ ಸಣ್ಣ ಫ್ಲವರ್ ಫ್ಲಾಟ್ಗಳಿವೆ ಅಲ್ಲ, ಇವೆಲ್ಲವೂ ಕೂಡ ನಮ್ಮ ಸಿಸ್ಟರ್ನ ಡೆಕೋರೇಷನ್ಗಳಾಗಿವೆ. ಮೀಟ್ ದಿಸ್ ಗಾಯ್. ಇವನಿದಾನಲ್ಲ, ಇವನ ಹೆಸರು ಪಾಂಡ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆಯಲ್ಲಿ ಒಂದು ಬೆಕ್ಕನ್ನು ನಾವು ಸಾಕಿದ್ವಿ.
ಬಟ್ ಅನ್ಫಾರ್ಚುನೇಟ್ಲಿ ಅದು ತೀರ್ಕೊಂಡ್ಬಿಡ್ತು. ಸೊ ಅದರ ನೆನಪಿಗೋಸ್ಕರ ನಾವು ಈ ಡಾಲನ್ನು ಇಟ್ಕೊಂಡಿದ್ದೀವಿ ನಮ್ಮ ಜೊತೆಗೆ. ಇನ್ನು ಇಲ್ಲಿದೆಯಲ್ಲ, ಇವೆಲ್ಲವೂ ಕೂಡ ಕಿಚನ್ಗಳನ್ನು ಇಡುವ ಜಾಗ ಆಗಿದೆ. ಸೊ ಇದಿದೆಯಲ್ಲ, ಇದು ನನ್ನ ಕಾರ್ ಕೀ ಆಗಿದೆ, ಕ್ವಿನ್. ಇದು ನನ್ನ ಆಫೀಸ್ನ ಕೀ ಆಗಿದೆ, ರೋರಿಂಗ್ ಇಂಡಿಯಾ ಅಂಥೇಳಿ. ಸೊ ನೀವು ಗಮನಿಸ್ಬೋದು. ಇನ್ನು ಇದಿದೆಯಲ್ಲ, ಇದು ನನ್ನ ಸ್ವರಾಜ್ಯದ ಅಂದರೆ ನನ್ನ ಸೈಕಲ್ನ ಕೀಲಿಕೈ ಆಗಿದೆ. ಇನ್ನು ಇದಿದೆಯಲ್ಲ, ಇದು ನಮ್ಮ ಮನೆಯ ಕೀಲಿಕೈ. ಕಿಚನ್ನಲ್ಲಿ ಈ ರೀತಿ ಇದೆ ನೋಡಿ. ಒಂದು ಕೋಟ್ ಇದೆ, ಓದಿ ತೋರಿಸ್ತೀನಿ ಕೇಳಿ. ಯು ವಿಲ್ ಆಲ್ವೇಸ್ ಬಿ ಅ ಪಾರ್ಟ್ ಆಫ್ ಅಸ್, ವಿ ವಿಲ್ ಮಿಸ್ ಯು ಫಾರ್ ಎವರ್. ಹಿಂಗೆ ಇರ್ತವೆ, ಏನೋ ಒಂದು ನೆನಪುಗಳಿರ್ತವೆ, ಏನೋ ಇಷ್ಟ ಆಗುತ್ತೆ ಜನರಿಗೆ. ಗುಡ್ ಕೋಟ್ಗಳಿಗಿಂತ ಸ್ಯಾಡ್ ಕೋಟ್ಗಳು, ಸ್ಯಾಡ್ ಸಾಂಗ್ಗಳು ಜಾಸ್ತಿ ಇಷ್ಟ ಆಗ್ತವೆ. ಅದೊಂದು ಸೈಕಾಲಜಿ ಇದೆ. ಸೊ ಈ ಕಿಚನ್ಗಳನ್ನೆಲ್ಲ ನಾನು ಇಲ್ಲೇ ಇಡುವೆ. ಇನ್ನು ಇತ್ತ ಕಡೆ ಒಂದು ಇದನ್ನು ಇಡುವೆ. ಸೊ ಚೆನ್ನಾಗಿಟ್ಬಿಡೋಣ, ಇಲ್ಲಾಂದ್ರೆ ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಸೊ ಇತ್ತ ಕಡೆ ಇದೆಯಲ್ಲ, ಇದೊಂದು ಸಣ್ಣ ಕಬೋರ್ಡ್ ಥರ. ಸೊ ಇದರಲ್ಲಿ ನನ್ನ ಎಲ್ಲ ಶೂಸ್ಗಳಿವೆ, ನೀವಿಲ್ಲಿ ನೋಡ್ಬೋದು. ಸೊ ಟ್ರೆಕ್ಕಿಂಗ್ ಶೂಗಳು, ಟ್ರಾವೆಲ್ ಮಾಡೋಕ್ಕೆ ಶೂಗಳು, ನಾರ್ಮಲ್ ಚಪ್ಪಲಿಗಳು ಎಲ್ಲವನ್ನು ಕೂಡ ನಾನು ಇದರಲ್ಲೇ ಇಡ್ತೀನಿ. ಇನ್ನು ಹಾಲಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸಂಗತಿ ಇದೆ. ಇಲ್ಲಿ ನೋಡಿ, ಇದೊಂದು ಗಡಿಯಾರ ಇದೆ. ಸೊ ಇದನ್ನು ನಾನು ಜಸ್ಟ್ ಒಂದು ವಾರದ ಹಿಂದೆ ಅಮೆಜಾನ್ದಿಂದ ಆರ್ಡ್ರ್ ಮಾಡಿರುವೆ. ಸೊ ಚೆನ್ನಾಗಿ ಅನ್ನಿಸ್ತು, ಅದಕ್ಕಾಗಿ ಆರ್ಡ್ರ್ ಮಾಡಿರುವೆ. ಸೊ ಇದಿಷ್ಟು ಹಾಲ್ನ ಒಂದು ವ್ಯೂ ಆಯಿತು. ಈಗ ನಾನು ನಿಮಗೆ ಕಿಚನನ್ನು ತೋರಿಸುವೆ. ಹಾಲಿಗೆ ಹತ್ತಿಕೊಂಡಂತೆ ಕಿಚನ್ ಇದೆ, ಈ ಥರ ಇದೆ, ನೀವು ನೋಡ್ಬೋದು. ಸೊ ಇಲ್ಲೂ ಕೂಡ ನಾವು ಕರ್ಟನನ್ನು ತೆಗೆದ್ರೆ ಸಾಕಷ್ಟು ಬೆಳಕು ಬರುತ್ತೆ. ಈ ಮನೆಯಲ್ಲಿ ಬೆಳಕಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಡೋರನ್ನು ಕೂಡ ಓಪನ್ ಮಾಡುವೆ, ಮತ್ತಷ್ಟು ಬೆಳಕು ಬರುತ್ತೆ. ಸೊ ಇನ್ನು ಕಿಚನ್ನಲ್ಲಿ ಇತ್ತ ಕಡೆ ನಾನು ನಮ್ಮ ದೇವರ ಕೋಣೆಯನ್ನು ಮಾಡಿರುವೆ. ಸೊ ಇವರು ನಮ್ಮ ಮನೆ ದೇವಿ, ಕುಲದೇವಿ ಶ್ರೀ ಅಂಬಾಭವಾನಿಯವರು. ಸೊ ಅವ್ರ ಫೋಟೋ ಇದೆ, ನೀವು ಕೂಡ ದರ್ಶನ ತಗೊಳ್ಳಿ. ಇನ್ನು ಇದರ ಕೆಳಗಡೆ ದತ್ತಾತ್ರೇಯ ಅವರ ಒಂದು ಫೋಟೋ ಇದೆ. ಸೊ ಇದು ನಮ್ಮ ದೇವರ ಕೋಣೆ ಆಯಿತು. ಇನ್ನು ಕಿಚನ್ನಲ್ಲಿ ಏನೇನಿದೆ ಅಂತ ನಿಮಗೆ ಒಂದೊಂದಾಗಿ ತೋರಿಸುವೆ. ಸಿಂಪಲ್ ಆದ ಕಿಚನ್ ಇದೆ. ಸೊ ಇಲ್ಲಿ ಮೊದಲಿಗೆ ಇದು ಅಕ್ವಾಗಾರ್ಡದ್ದು ಒಂದು ವಾಟರ್ ಫಿಲ್ಟರ್ ಇದೆ. ಸೊ ಜಸ್ಟ್ ಈ ಥರ ಹಿಡಿದ್ಬಿಟ್ರೆ ನೀರು ಬರುತ್ತೆ. ಸೊ ಫಿಲ್ಟರ್ ಮಾಡಿ ಕುಡಿಯೋದು ಸೇಫ್ ಅಂತ ಅನ್ನಿಸ್ತು, ಅದಕ್ಕಾಗಿ ಇದನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ಸಿಂಕ್ ಇದೆ, ಇಲ್ಲಿ ಕೈ ತೊಳೆಯೋಕ್ಕೆ ಮತ್ತು ಸಣ್ಣ ಪುಟ್ಟ ಪ್ಲೇಟ್ಗಳನ್ನು ತೊಳೆಯೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ ನಾನು. ಇನ್ನು ಇದರಲ್ಲಿ ನಾನು ಎಲ್ಲ ಅಡುಗೆಯ ಸಾಮಾನುಗಳನ್ನು ಈ ರೀತಿ ಚೆನ್ನಾಗಿ ಜೋಡಿಸಿ ಇಟ್ಟಿರುವೆ. ಸೊ ಎಲ್ಲ ಸಿಗತ್ತೆ ನಿಮಗಿಲ್ಲಿ ಅಡುಗೆಯ ಸಾಮಗ್ರಿಗಳೆಲ್ಲವೂ ಕೂಡ. ಮತ್ತೊಂದು ಹೇಳ್ಬೇಕು ನಿಮಗೆ, ನಮ್ಮ ಕಿಚನ್ನಲ್ಲಿ ಬರೀ ಪ್ಯೂರ್ ವೆಜ್ ಊಟ ಮಾತ್ರ ತಯಾರಾಗತ್ತೆ. ಸೊ ಇದನ್ನು ಕ್ಲೋಸ್ ಮಾಡುವೆ. ಇನ್ನು ಇದರ ಸೈಡ್ನಲ್ಲಿ ಗಾಣದೆಣ್ಣೆ, ಅವಲಕ್ಕಿ, ಉಪ್ಪಿಟ್ಟು, ರವೆ ಇವುಗಳನ್ನೆಲ್ಲ ಸ್ಟೋರ್ ಮಾಡಿರುವೆ. ಸೊ ಇದಕ್ಕೆ ಇರುವೆಗಳಾಗ್ತಾವಲ್ಲ, ಅದಕ್ಕಾಗಿ ಸಪ್ರೇಟಾಗಿ ಇಟ್ಟಿರುವೆ. ಇನ್ನು ಇದಿದೆಯಲ್ಲ, ಇದರಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಈ ವಾಟರ್ ಟ್ಯಾಂಕು, ಸಿಲಿಂಡರು, ಚಪಾತಿ ಮಾಡೋಕ್ಕೆ ತವೆ ಇವೆಲ್ಲವೂ ಕೂಡ ಇದರಲ್ಲಿದೆ. ಸೊ ಈ ರೀತಿ ಸಿಸ್ಟಮ್ಯಾಟಿಕ್ ಆಗಿರೋದ್ರಿಂದ ಅಸ್ತವ್ಯಸ್ತವಾಗಿ ಕಾಣಿಸಲ್ಲ. ಜಾಸ್ತಿ ಐಟಮ್ಗಳಿದ್ರೂ ಕೂಡ ಸೇಫ್ ಆಗಿರ್ತವೆ. ಇನ್ನು ಇದರಲ್ಲಿ ನಾನು ಎಲ್ಲ ಚಹಾದ ಸಾಮಗ್ರಿಗಳನ್ನು, ಕಪ್ಗಳನ್ನು, ಈ ಫನಲನ್ನು ಇದನ್ನೆಲ್ಲವನ್ನು ಕೂಡ ಇಟ್ಟಿರುವೆ. ಇನ್ನು ಇದರ ಕೆಳಗಡೆ ಎಲ್ಲ ಬಟ್ಟೆಲೆಗಳು, ಪ್ಲೇಟ್ಸ್ಗಳು ಇವೆ. ಇನ್ನು ಇದರ ಕೆಳಗಡೆ ತಟ್ಟೆಗಳಿವೆ. ಸೊ ಎಲ್ಲವೂ ಕೂಡ ಈ ಕೆಳಗಡೆ ಇರುವ ಕಬೋರ್ಡ್ನಲ್ಲಿಯೇ ಸೇಫಾಗಿ ಕುತ್ಕೊಂಡ್ಬಿಡ್ತವೆ. ಇಲ್ಲೆಲ್ಲ ನೀರು ಕುಡಿಯೋಕ್ಕೆ ಎಕ್ಸ್ಟ್ರಾ ಗ್ಲಾಸ್ಗಳು, ಸೊ ಇಲ್ಲಿ ಎಲ್ಲ ತಂಬಿಗೆಗಳು, ಇದರಲ್ಲಿ ಎಲ್ಲ ನಮ್ಮ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಟಿರುವೆ. ಇದರಲ್ಲಿ ಎಲ್ಲ ಸಣ್ಣ ಸಣ್ಣ ಪಾತ್ರೆಗಳು ಈ ಥರ ಇದೆ. ಸೊ ಕಿಚನ್ನಲ್ಲಿ ನಾನು ಇಷ್ಟೆಲ್ಲ ಸಾಮಗ್ರಿಗಳನ್ನು ಇಟ್ಟಿರುವೆ. ಇನ್ನು ಕಿಚನ್ನಿಂದ ಹೊರಗಡೆ ಬರ್ತಾ ಇದ್ದಂತೆಯೇ ಇತ್ತ ಕಡೆ ಬಟ್ಟೆಗಳನ್ನು ತೊಳೆಯೋಕ್ಕೆ ಮತ್ತು ಪಾತ್ರೆಗಳನ್ನು ತೊಳೆಯೋಕ್ಕೆ ಒಂದು ಸಣ್ಣ ಜಾಗ ಇದೆ. ಸೊ ಇಲ್ಲಿ ತೊಳೆದ್ರೆ ಇಲ್ಲೇ ಸಣ್ಣ ಸಿಂಕ್ ಇದೆ, ಇಲ್ಲಿಂದ ನೀರು ಕೆಳಗಡೆ ಹೋಗುತ್ತೆ ಡ್ರೈನೇಜಿಗೆ. ಇನ್ನು ಇಲ್ಲಿ ಬಟ್ಟೆಗಳನ್ನು ತೊಳೆದುಬಿಟ್ಟು ಇಲ್ಲೇ ನಾವು ನೇತಾಕ್ಬೋದು. ಇಲ್ಲಿ ಜಾಗ ಕೂಡ ಇದೆ, ಸೊ ನೋ ಪ್ರಾಬ್ಲಮ್. ಸೊ ಇನ್ನು ಇತ್ತ ಕಡೆಯಲ್ಲಿ ನಾವು ಕಸ ಇಡೋಕ್ಕೆ ಈ ಬಕೆಟ್ಗಳನ್ನು ಇಟ್ಟಿದ್ದೀವಿ. ಸೊ ಒಂದು ಹಸಿ ಕಸ ಮತ್ತೊಂದು ಒಣ ಕಸ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಕೊಡಬೇಕು, ಅಂದರೆ ಮುನ್ಸಿಪಾಲ್ಟಿಯವರು ಸರಿಯಾಗಿ ತೊಗೊಂಡು ಹೋಗ್ತಾರೆ. ಸೊ ಅದೇ ಥರ ಅವರಿಗೆ ಕಷ್ಟ ಆಗಬಾರ್ದು ಅಂತೇಳಿ ಇಟ್ಟಿದ್ದೀವಿ.
ಸೊ ಇದು ಕಿಚನ್ನು ಮತ್ತು ಅದರ ಸೈಡ್ ಜಾಗ ಆಯಿತು. ಬನ್ನಿ ಈಗ ನಾವು ಬೆಡ್ರೂಮನ್ನು ನೋಡ್ಕೊಳ್ಳೋಕ್ಕೆ ಹೋಗೋಣ. ಕಿಚನ್ನ ಈ ಒಂದು ಸೈಡ್ನಲ್ಲಿ ನಾನು ವೆಜಿಟೇಬಲ್ಸನ್ನು ಇಟ್ಟಿರುವೆ ಕೆಳಗಡೆ, ಮತ್ತು ಆಫೀಸಿಗೆ ಹೋಗುವಾಗ ಟಿಫಿನ್ ಕಟ್ಕೊಂಡು ಹೋಗ್ಬೇಕಲ್ಲ, ಸೊ ಟಿಫಿನ್ ಬಾಕ್ಸನ್ನು ಕೂಡ ನಾನು ಇಲ್ಲೇ ಇಟ್ಟಿರುವೆ. ಇದು ಟಿಫಿನ್ ಬಾಕ್ಸ್ನ ಬ್ಯಾಗ್ ಆಗಿದೆ. ಹಾಲು ಮತ್ತು ಕಿಚನ್ನ ಮಧ್ಯದಲ್ಲಿಯೇ ಬೆಡ್ರೂಮ್ಗೆ ಹೋಗೋಕ್ಕೆ ದಾರಿ ಇದೆ. ಸೊ ಈ ಮನೆಯಲ್ಲಿ 2 ಬೆಡ್ರೂಮ್ಗಳಿವೆ. ಸದ್ಯಕ್ಕೆ ನಾನು ಸೆಂಟ್ರ್ ಪಾಯಿಂಟ್ನಲ್ಲಿ ನಿಂತಿರುವೆ. ಸೊ ಇಲ್ಲೊಂದು ಡೆಕೋರೇಷನ್ ಐಟಮ್ ಇದೆ ನೋಡ್ಬೋದು. ಸೊ ಇದನ್ನು ಕೂಡ ನಾನು ಲೇಟೆಸ್ಟಾಗಿ ಆನ್ಲೈನಿಂದ ಆರ್ಡರ್ ಮಾಡಿರುವೆ. ಏನೇನು ಆರ್ಡರ್ ಮಾಡಿರುವೆನೋ ಎಲ್ಲದರ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನೀವು ಕೂಡ ಆರ್ಡರ್ ಮಾಡ್ಬೋದು. ಸೊ ಇದು ಲೈಟ್ ಏನೋ ಚೆನ್ನಾಗಿ ಅನಿಸ್ತು, ಅದಕ್ಕಾಗಿ ಆರ್ಡರ್ ಮಾಡಿರುವೆ. ಇದು ನಮ್ಮ ಫ್ಲ್ಯಾಟಿನ ಮಾಸ್ಟರ್ ಬೆಡ್ರೂಮ್ ಆಗಿದೆ. ಸೊ ಈ ಮಾಸ್ಟರ್ ಬೆಡ್ರೂಮನ್ನು ನಾನು ನನ್ನ ಎಡಿಟಿಂಗ್ ಮತ್ತು ಸ್ಟಡಿ ರೂಮ್ ಆಗಿ ಕನ್ವರ್ಟ್ ಮಾಡಿರುವೆ. ಇಲ್ಲೊಂದು ಕಬೋರ್ಡ್ ಇದೆ. ಈ ಕಬೋರ್ಡಲ್ಲಿ ನಾನು ನನ್ನ ಎಲ್ಲ ಕ್ಯಾಮ್ರಾಗಳನ್ನು, ಲೆನ್ಸನ್ನು, ಗಿಂಬಲನ್ನು ಇದರಲ್ಲಿ ಸೇಫಾಗಿ ಲಾಕರಲ್ಲಿ ಹಾಕಿ ಇಟ್ಟಿರುವೆ. ಯಾಕಂದರೆ ನನ್ನ ದೊಡ್ಡ ಆಸ್ತಿ ಅವೇ ಆಗಿವೆ, ಕ್ಯಾಮ್ರಾಗಳು, ಲೆನ್ಸ್ಗಳು. ಮತ್ತು ಇಲ್ಲಿ ನಾನು ಆರಾಮಾಗಿ ಕೂತ್ಕೊಂಡು ಎಡಿಟ್ ಮಾಡುವೆ. ಸೊ ಈ ಥರ ನನ್ನ ಕಂಪ್ಯೂಟರು ಮತ್ತು ಎಡಿಟಿಂಗ್ ಸಿಸ್ಟಮನ್ನು ಇಲ್ಲಿ ಮಾಡಿರುವೆ. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಕರ್ಟನನ್ನು ತೆಗೆಯುವೆ. ನೋಡಿ, ಡೈರೆಕ್ಟಾಗಿಯೇ ಸನ್ಲೈಟ್ ಬರ್ತಾ ಇದೆ. ಸೊ ಬಿಸಿಲಿಗೆ, ಬೆಳಕಿಗೆ, ಗಾಳಿಗೆ ಏನೂ ಕೊರತೆ ಇಲ್ಲ. ಯಾವಾಗ ಬೇಕನ್ಸುತ್ತೋ ಅವಾಗ ಕರ್ಟನ್ ತೆಗೋದಿದೆ ಅಷ್ಟೇ. ಈಗ ನೋಡಿ, ಫುಲ್ ಬಿಸಿಲು ಬೀಳ್ತಾ ಇದೆ, ಬೆಳಕು ಕೂಡ ಬೀಳ್ತಾ ಇದೆ. ಸೊ ಡಿಪ್ರೆಷನಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೇನಾಗಿಯೇ ನಾನು ಈ ಥರ ಇರುವ ಅಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿರುವೆ. ಸೊ ಇಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನಾನು ನನ್ನ ಎಲ್ಲ ವಿಡಿಯೋಗಳನ್ನು ಎಡಿಟ್ ಮಾಡುವೆ. ಆಫೀಸಿಂದ ಬಂದ ತಕ್ಷಣ ಏನಾದರೂ ಇಮೇಲ್ಗೆ ರಿಪ್ಲೈ ಮಾಡೋದು ಮರ್ತಿದ್ರೆ ಇಲ್ಲೇ ಲಾಗಿನ್ ಆಗಿ ಅವುಗಳನ್ನು ರಿಪ್ಲೈ ಕೂಡ ಮಾಡುವೆ. ಮತ್ತು ಇದೆಲ್ಲ ನನ್ನ ಸಣ್ಣ ಒಂದು ಸ್ಟಡಿ ಟೇಬಲ್ ಆಗಿದೆ. ಇಲ್ಲೆಲ್ಲ ಡೈರಿ ಬರೆಯೋದು ಎಲ್ಲ ಮಾಡೋದು ಇದರಲ್ಲೇ ಕುತ್ಕೊಂಡು ಮಾಡುವೆ. ಮತ್ತು ಸದ್ಯಕ್ಕೆ ದ ರಿಚೆಸ್ಟ್ ಮ್ಯಾನ್ ಇನ್ ದ ಬ್ಯಾಬಿಲೋನ್ ಬುಕ್ಕನ್ನು ನಾನು ಓದ್ತಾ ಇರುವೆ. ಇದರ ರಿವ್ಯೂ ಕೂಡ ಬೇಗನೆ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗಿಯೇ ಒಂದು ಟಾಯ್ಲೆಟ್ ಬಾತ್ರೂಮ್ ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸುವೆ. ಸೊ ಇದರಲ್ಲಿ ಮುಖ ತಿಳಿದುಕೊಳ್ಳೋಕ್ಕೆ ಒಂದು ವಾಶ್ ಬೇಸಿನ್ ಇದೆ. ಸೊ ಇಲ್ಲಿ ನೀರು ಬರುತ್ತೆ. ಸೊ ಇದು ವೆಸ್ಟರ್ನ್ ಸ್ಟೈಲ್ನಲ್ಲಿರುವ ಒಂದು ಟಾಯ್ಲೆಟ್ ಇದೆ. ಇನ್ನು ಮೇಲ್ಗಡೆ ಗೀಸರ್ ಕೂಡ ಇದೆ. ಸೊ ಕನ್ವಿನಿಯೆಂಟ್ ಆಗಿದೆ. ಇಲ್ಲಿ ನಾನು ನನ್ನ ಎಲ್ಲ ಟೂತ್ ಬ್ರಷ್ಗಳನ್ನು, ಸೋಪನ್ನು ಮತ್ತು ಹೇರ್ ಆಯಿಲನ್ನು ಎಲ್ಲವನ್ನು ಕೂಡ ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿ ಇಟ್ಟಿರುವೆ. ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್ಡ್ ಆಗಿ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಈ ಪ್ಯಾಸೇಜ್ನಿಂದ ನಾವು ಈ ಬೆಡ್ರೂಮ್ಗೆ ಬರುವಾಗ ಮಧ್ಯದಲ್ಲಿ ನಮಗೆ ಮತ್ತೊಂದು ಬಾತ್ರೂಮ್ ಕೂಡ ಹತ್ತತ್ತೆ. ಸೊ ಸೇಮ್ ಇದೆ. ಸೊ ಡಿಸೈನ್ ಸೇಮ್ ಇದೆ, ಎಲ್ಲವೂ ಕೂಡ ಸೇಮ್ ಇದೆ. ಇಲ್ಲಿ ಎಕ್ಸ್ಟ್ರಾ ಒಂದು ಏನಪ್ಪ ಅಂತಂದರೆ ಇದರಲ್ಲಿ ಮಿರರ್ ಇದೆ. ಸೊ ಈ ಮಿರರಲ್ಲಿ ನಾವು ಮುಖ ನೋಡ್ಕೋಬೋದು, ಮೇಕಪ್ ಕೂಡ ಮಾಡ್ಕೋಬೋದು. ಇದೊಂದು ಎಕ್ಸ್ಟ್ರಾ ಇದೆ ಈ ಒಂದು ಬಾತ್ರೂಮಲ್ಲಿ. ಬನ್ನಿ ಇನ್ನೊಂದು ಬೆಡ್ರೂಮನ್ನು ನೋಡೋಣ. ಓಕೆ, ಇನ್ನೊಂದು ಬೆಡ್ರೂಮು ಈ ಥರ ಇದೆ. ಸೊ ಕರ್ಟನನ್ನು ಓಪನ್ ಮಾಡುವೆ. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಬೆಳಕಿಗೇನು ಕೊರತೆ ಇಲ್ಲ. ನೋಡಿ ಹೆಂಗೆ ಈಗ ಫುಲ್ ಬೆಳಕಾಯಿತು. ಇಲ್ಲಿ ಕೂಡ ಆರಾಮಾಗಿ ಕೂತ್ಕೊಂಡು ಏನಾದರೂ ಥಿಂಕ್ ಮಾಡೋಕ್ಕೆ, ಕಾಲಲ್ಲಿ ಮಾತಾಡೋಕ್ಕೆ, ಯಾರಾದರೂ ಗೆಸ್ಟ್ಗಳು ಬಂದಾಗ ಅವರನ್ನು ಇಲ್ಲಿ ಚೇರ್ ಹಾಕಿ ಕೂರಿಸ್ಬಿಟ್ಟು ಅವರೊಂದಿಗೆ ಮಾತಾಡೋಕ್ಕೆ ಈ ಜಾಗ ಬೆಸ್ಟ್ ಇದೆ. ಸೊ ಈ ಜಾಗದಲ್ಲಿ ನಾನು ಆ್ಯಕ್ಚುಲಿ ಏನು ಮಾಡ್ತೀನಪ್ಪ ಅಂತಂದರೆ ಹೇಳೋದಲ್ಲ, ಮಾಡಿ ತೋರಿಸ್ತೀನಿ. ಸೊ ಯಾವ್ಯಾವ ಬುಕ್ಸ್ಗಳು ದೊಡ್ಡದಿರ್ತಾವಲ್ಲ, ಸೊ ಅದನ್ನು ತೊಗೊಂಬಿಟ್ಟು ಹಿಂಗೆ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಇಲ್ಲಿ ಆರಾಮಾಗಿ ಓದೋದು. ಸೊ ಅದೊಂದು ಫೀಲ್ ಬರುತ್ತೆ. ಸೊ ಹಾಗೆ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಟೇಬಲ್ ಮೇಲೆ ಕೂತು ಓದಕ್ಕೆ ಹೋಗ್ಬಿಟ್ರೆ ನಿದ್ದೆ ಬರುತ್ತೆ. ಸೊ ಹಿಂಗೊಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಓದ್ತಾ ಇದ್ದರೆ ನಿದ್ದೆ ಬರಲ್ಲ. ಸೊ ಹಾಗೆ ಟೈಮ್ ಓದೋದೇ ಗೊತ್ತಾಗಲ್ಲ. ಸೊ ಇದನ್ನು ಈ ಥರ ನಾನು ಯೂಸ್ ಮಾಡ್ತೀನಿ. ಇದು ಕೂಡ ಚೆನ್ನಾಗಿರುವ ಸ್ಪೇಸ್ ಆಗಿದೆ. ಇನ್ನು ಇತ್ತ ಕಡೆ ಇದೆಯಲ್ಲ, ಇಲ್ಲಿ ನಾನು ನನ್ನ ಎಲ್ಲ ಬುಕ್ಸ್ಗಳನ್ನು ಇಟ್ಟಿರುವೆ. ಸೊ ಇನ್ನೂ ಬುಕ್ಸ್ಗಳನ್ನು ಹಳೆ ಮನೆಯಿಂದ ತೊಗೊಂಬರೋದಿದೆ, ಹಳ್ಳಿ ಮನೆಯಿಂದ. ಸೊ ಇಲ್ಲಿ ನೋಡಿ, ನನ್ನ ಫೇವ್ರೇಟ್ ಸ್ಟೀವ್ ಜಾಬ್ಸ್ ಅವರ ಒಂದು ಬಯೋಗ್ರಫಿ ಇದೆ. ಅದರ ಪಕ್ಕದಲ್ಲಿ ಭಗವದ್ಗೀತೆ ನನ್ನ ಮೋಸ್ಟ್ ಫೇವ್ರೇಟ್, ಅದನ್ನು ಕೂಡ ಇಟ್ಟಿರುವೆ. ಇನ್ನು ನನ್ನ ಎಲ್ಲ ಡೈರಿಗಳನ್ನು ಕೂಡ ಇಲ್ಲಿ ಇಟ್ಟಿರುವೆ. ಇಲ್ಲಿ ಜೆರಾಕ್ಸ್ ಪೇಪರು, ಪ್ರಿಂಟಿಂಗ್ ಪೇಪರು, ರಫ್ ಪೇಜಸ್ಗಳಿವೆ. ಇನ್ನು ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಕಂಪನಿಗಳ ಅನಾಲಿಸಿಸ್ ಮಾಡೋಕ್ಕೆ ಅಂಥೇಳಿ ಅವುಗಳ ಬ್ಯಾಲೆನ್ಸ್ ಶೀಟು ಅದು ಇದು ಎಲ್ಲ ಪ್ರಿಂಟ್ ತೆಗೆದು ಇಟ್ಟಿರೋದಿದೆ.
ಇನ್ನು ಇದರ ಕೆಳಗಡೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಕೂಡ ಇಟ್ಟಿರುವೆ ಸುಮ್ಮನೆ ಇರಲಿ ಅಂಥೇಳಿ. ಇವೆಲ್ಲವೂ ಕೂಡ ಕಿಚನ್ ಆಗಲಿ ಅಂಥೇಳಿ ತಂದಿದ್ದೆ, ಬಟ್ ಕಿಚನ್ ಹಾಕಿದರೆ ಕಾರ್ ಸ್ಟಾರ್ಟರ್ ಕೀ ಬಾದ್ ಆಗ್ಬೋದು ಅಂಥೇಳಿ ಲೈಟ್ ವೆಯ್ಟ್ ಹಾಕಿ ಇದನ್ನು ಹಿಂಗೆ ಇಟ್ಟಿರುವೆ. ಸೊ ಈ ಥರ ಇದೆ. ಈ ಕಬೋರ್ಡ್ ಇದೆಯಲ್ಲ, ಈ ಕಬೋರ್ಡಲ್ಲಿ ನಾನು ನನ್ನ ಎಲ್ಲ ಡ್ರೆಸ್ಗಳನ್ನು ಆರ್ಗನೈಸ್ ಮಾಡಿ ಇಟ್ಟಿರುವೆ. ಬ್ಯಾಚುಲರ್ಗಳ ಮನೆ ಹಿಂಗೆ ಇರುತ್ತೆ. ನೀವಿಲ್ಲಿ ಸಿಸ್ಟಮೆಟಿಕ್ಕು ಕ್ಲೀನನ್ನು ಎಕ್ಸ್ಪೆಕ್ಟ್ ಮಾಡಿದರೆ ನೀವೇ ಮುಟ್ಟಾಡ್ರಂದಂಗೆ. ಸೊ ಕೀಪ್ 0 ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಬ್ಯಾಚುಲರ್ಸ್. ಸೊ ನಾವು ಬ್ಯಾಚುಲರ್ಸ್ಗಳು ಹಿಂಗೆ ಇರ್ತೀವಿ, ಹಿಂಗೆ ಇರೋದೇ ನಮ್ಮ ಟ್ರೇಡ್ ಮಾರ್ಕ್ ಆಗಿದೆ. ಇನ್ನು ಇದು ಬೆಡ್ ಆಗಿದೆ. ಸೊ ಇದರ ಮೇಲೇ ನಾನು ಮಲಗುವೆ. ಸೊ ನಿಮಗೆ ಅನಿಸ್ಬೋದು ಬೆಡ್ಶೀಟು ಅದು ಇದು ಎಲ್ಲಿದೆ ಅಂಥೇಳಿ. ಇದ್ರ ಒಳಗಡೆ ಹೋಗ್ತವೆ. ಇಲ್ಲಿ ನೋಡಿ, ಎಲ್ಲ ಬೆಡ್ಶೀಟ್ಗಳು ಅದು ಇದು ತಲೆದಿಂಬು ಇದ್ರ ಒಳಗಡೆ ಹಾಕಿಟ್ಟಿರ್ತೀನಿ. ಸೊ ಇದರಲ್ಲೂ ಕೂಡ ಇವೆ. ಯಾರಾದರೂ ಫ್ರೆಂಡ್ಸ್ಗಳು ಬಂದರೆ ಅವ್ರಿಗೂ ಕೊಡೋಕ್ಕೆ ಬೇಕಿಲ್ಲ. ಇದರಲ್ಲೂ ಕೂಡ ಬೆಡ್ಶೀಟು ಅವು ತುಂಬಿಟ್ಟಿರುವೆ ಎಕ್ಸ್ಟ್ರಾ ಅಂಥೇಳಿ. ಸೊ ಈ ಥರ ಇದೆ ಈ ಬೆಡ್ರೂಮ್ನ ವ್ಯೂವು. ಹೇಗನಿಸಿತು ಗೆಳೆಯರೇ ನಿಮಗೆ ನಮ್ಮ ಮನೆ? ಸೊ ನಿಮಗೆ ನಮ್ಮ ಮನೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಎಂಡ್ ಮಾಡುವುದಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ಇದೆ. ನಾವು ನಮ್ಮ ರೋರಿಂಗ್ ಫಿಲಮ್ ಸ್ಕೂಲ್ನ ಎಲ್ಲ ಆನ್ಲೈನ್ ಕೋರ್ಸಸ್ಗಳ ಜೊತೆಗೆ ಆಫ್ಲೈನ್ ಕೋರ್ಸಸ್ಗಳನ್ನು ಕೂಡ ಶುರು ಮಾಡಿದ್ದೇವೆ. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟ್, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗ್, AI ಟೂಲ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ನಂತಹ ಸ್ಕಿಲ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಕಲಿಬೋದು. ಸೊ ಕೋರ್ಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇಲ್ಲವೇ ಸೀದಾ ಗೂಗಲ್ಗೆ ಹೋಗಿ www.roaringfilmschool.comಗೆ ವಿಸಿಟ್ ಮಾಡಿ. ಇದಿಷ್ಟು ನನ್ನ ಹೋಮ್ ಟೂರ್. ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ನನ್ನ ಆಫೀಸ್ ಟೂರನ್ನು ಕೊಡುವೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.